ಇಡೀ ದೇಶಾದ್ಯಂತ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗಿದೆ. ಆದರೆ ಮಳವಳ್ಳಿ ತಾಲೂಕಿನ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಣೆ ಮಾಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿರುವಂತಹ ಘಟನೆ ನಡೆದಿದೆ. ಈ ವಿಚಾರ ತಿಳಿದು ಮಳವಳ್ಳಿ ತಾಲೂಕಿನ ದಲಿತ ಮುಖಂಡರು ಕಚೇರಿಯ ಬಳಿ ಹೋಗಿ ನೋಡಿದಾಗ ಕಚೇರಿ ಸಂಪೂರ್ಣವಾಗಿ ಬಂದ್ ಆಗಿತ್ತು. ತಕ್ಷಣವೇ ಕಾರ್ಯಪಾಲಕ ಅಭಿಯಂತರರಾದ ಎಇಇ ಸೋಮಶೇಖರ್ ಅವರಿಗೆ ದೂರವಾಣಿ ಕರೆ ಮಾಡಿದ್ದಾರೆ. ಈ ವೇಳೆ ಸೋಮಶೇಖರ್ ಅವರು ಏರು ಧ್ವನಿಯಲ್ಲಿ ಮಾತನಾಡಿ, ನನಗೆ ಯಾರ ಜಯಂತಿ ಆಚರಿಸಬೇಕು, ಯಾರ ಜಯಂತಿ ಆಚರಿಸಬಾರದು ಎಂದು ನೀವು ನನಗೆ ಹೇಳಲು ಯಾರು? ಸರ್ಕಾರಿ ರಜೆ ಇದೆ, ನಾನು ಕಚೇರಿಗೆ ಬರಲು ಆಗಲ್ಲ. ಕ್ಲರ್ಕ್ಗೆ ಹೇಳ್ತೀನಿ ಒಂದು ಫೋಟೋ ಇಟ್ಟು ಹೂ ಹಾಕೋಕೆ, ಇಲ್ಲ ಅಂದ್ರೆ ಏನು ಮಾಡುತ್ತೀರಿ ಎಂದು ಆಯ್ಕೆಯ ಉತ್ತರ ನೀಡಿದ್ದಲ್ಲದೆ ನನ್ನನ್ನು ನೀವು ಏನೂ ಮಾಡೋಕ್ಕಾಗಲ್ಲ, ಯಾರಿಗೆ ಹೇಳ್ತೀರಾ ಹೇಳ್ಕೊಳ್ಳಿ ಎಂದಿದ್ದಾರೆ. ಈ ಬಗ್ಗೆ ಕಿಡಿಕಾರಿದ ದಲಿತ ಮುಖಂಡರುಗಳು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕು ತಹಶೀಲ್ದಾರ್ ಆಡಳಿತ ವೈಫಲ್ಯದಿಂದಾಗಿ ಇಂತಹ ಘಟನೆಗಳು ನಡೆಯಲು ಮುಖ್ಯ ಕಾರಣವಾಗಿದೆ. ಆದ್ದರಿಂದ ಮಂಡ್ಯ ಜಿಲ್ಲಾಡಳಿತ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯ ತಪ್ಪುಗಳು ಪುನರಾವರ್ತನೆಯಾಗದಂತೆ ಎಚ್ಚರ ವಹಿಸಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಿಸಬೇಕು ಎಂದು ಸರ್ಕಾರದ ಕಡ್ಡಾಯವಾದ ಆದೇಶ ಇದ್ದರೂ ಕೂಡ ಸರ್ಕಾರಿ ಅಧಿಕಾರಿಗಳು ಮಹನೀಯರ ಜಯಂತಿಗಳನ್ನು ಆಚರಿಸಲು ನಿರ್ಲಕ್ಷ್ಯ ತೋರುವುದು ಬಹಳ ವಿಷಾದನೀಯ. ಸೋಮಶೇಖರ್ ಅವರು ಬಾಬಾ ಸಾಹೇಬ್ ಅವರು ನೀಡಿರುವ ಮೀಸಲಾತಿಯಲ್ಲಿ ಉದ್ಯೋಗ ಪಡೆದು ಈ ರೀತಿ ವರ್ತನೆ ಮಾಡುತ್ತಿರುವುದು ಅವರ ದುರಹಂಕಾರವನ್ನು ತೋರುತ್ತದೆ ಎಂದರು. ನಂತರ ಕಚೇರಿಯ ಮುಂಭಾಗದಲ್ಲಿ ನಿಂತು ದಲಿತ ಮುಖಂಡರು ಸೋಮಶೇಖರ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಹಾರ್ಡಿ ಸುರೇಶ್, ವಡ್ಡರಹಳ್ಳಿ ಸಿದ್ದರಾಜು, ನೆನ್ನೂರು ಮಹದೇವಸ್ವಾಮಿ, ಮರಿಸ್ವಾಮಿ ದುಗ್ಗನಹಳ್ಳಿ, ನಾಗರಾಜ್, ಕಂದಗಾಲ ಸಿದ್ದರಾಜು ಸೇರಿದಂತೆ ಇನ್ನೂ ಹಲವಾರು ಮುಖಂಡರು ಸ್ಥಳದಲ್ಲಿದ್ದರು. ಮಳವಳ್ಳಿ ತಾಲೂಕಿನಲ್ಲಿ ಇವತ್ತೆಲ್ಲ ವಿಶ್ವದಾದ್ಯಂತ ಬಾಬಾ ಸಾಹೇಬರ 135ನೇ ಜನ್ಮ ದಿನಾಚರಣೆ ಆಚರಿಸುವುದು ಸಡಗರ ಸಂಭ್ರಮದಿಂದ ಆಚರಿಸಿದೆ. ವಿಶ್ವಾದ್ಯಂತ ವರ್ಲ್ಡ್ ಅಲ್ಲಿ ಕೂಡ ಬಾಬಾ ಸಾಹೇಬರ ದಿನಾಚರಣೆ ಇವತ್ತು ಆಚರಿಸ್ತಿದೆ. ಇಂಥ ಸುಸಂದರ್ಭದಲ್ಲಿ ಮಳವಳ್ಳಿ ತಾಲೂಕಿನ ಪಿಡಬ್ಲ್ಯೂಡಿ ಕಚೇರಿಯಲ್ಲಿ ಬಾಗ್ಲು ಹಾಕೊಂಡು ಬಾಬಾ ಸಾಹೇಬ್ರನ್ನ ಒಂದು ಭಾವಚಿತ್ರವನ್ನ ಬಿಟ್ಟು ಅವ್ರಿಗೆ ಗೌರವ ಸಮರ್ಪಣೆಗಳನ್ನ ಸಲ್ಲಿಸಲಿಕ್ಕೂ ಆಗದಿರುವಂತ ನ್ಯಾಯಾಲಯಕ್ಕೂ ಆಗಿರುವಂತ ಅಧಿಕಾರಿ ಸೋಮಶೇಖರ್ ಅವರು ಪಿಡಬ್ಲ್ಯೂಡಿ ಜೈಲ ಬಲಿಯಾಗಿದ್ದಾರೆ. ಅವರು ಬಾಬಾ ಸಾಹೇಬರು ಜನ್ಮ ದಿನಾಚರಣೆಯಲ್ಲಿ ಇವತ್ತು ಇಲಾಖೆಯಲ್ಲಿ ಅದು ಸ್ವಂತ ಸೋಮಶೇಖರ್ ಕೂಡ ಶೆಡ್ಯೂಲ್ ಕಾಸ್ಟ್ ಆದಂತ ವ್ಯಕ್ತಿ ಆಗವನೆ. ಇವತ್ತು ಬಾಬಾ ಸಾಹೇಬ್ರ ಆಚರಣೆಯನ್ನ ಮಾಡಿದೇನೆ ನಿರ್ಲಕ್ಷ್ಯ ತೋರಿ ಇವತ್ತು ಏನು ಕಚೇರಿಗೆ ಬಾಗ್ಲು ಹಾಕೊಂಡು ಹೋಗಿರೋದು ಖಂಡನೀಯವಾದಂಥದ್ದು. ಇವತ್ತು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ಧಿಕ್ಕಾರವನ್ನು ನಮ್ಮ ಸಂಘಟನೆ ಮುಖಾಂತರ ಧಿಕ್ಕಾರವನ್ನು ಕೊಡ್ತಿದ್ದೇವೆ. ಧಿಕ್ಕಾರ 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 ಧಿಕ್ಕಾರ. ಅರುಣ್ ಕುಮಾರ್ ಬಿಎಸ್, ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.